ಗಂಡ, ಹೆಂಡತಿ, ಮಕ್ಕಳು ಕ್ರಿಸ್ತ ನಂಬಿಕೆಯಲ್ಲಿ ಕಟ್ಟಲ್ಪಡುವಾಗ ಆ ಕುಟುಂಬವು ರಕ್ಷಿಸಲ್ಪಡುತ್ತದೆ. ಈ ಸತ್ಯ ನಿಮಗೆ ತಿಳಿದಿದೆಯೋ? ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತುಂಬ ಹೃದಯದಂಥ ವಂದನೆಗಳು. ನಿಮ್ಮ ಪ್ರೀತಿಪೂರ್ವಕವಾದಂಥ ಕಾರ್ಯಗಳಿಗಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ವಿವಾಹ ಹಾಗೂ ಕುಟುಂಬ ಸಂಬಂಧದಲ್ಲಿ ದೇವರು ತನ್ನ ವಾಕ್ಯದಲ್ಲಿ ಏನಂತ ತಿಳಿಸಿದ್ದಾನೆ? ಮದುವೆಯಾದವರಿಗೆ ಅಪ್ಪಣೆ, ಸಭೆಯ ನಿರೀಕ್ಷೆ, ಈ ಬಗ್ಗೆ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಬನ್ನಿ, ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ಆದರೆ ಅದಕ್ಕೆ ಮುಂಚೆ ಪ್ರಾರ್ಥನೆಯನ್ನು ಮಾಡೋಣ. ಕೃಪೆಯಲ್ಲಿ ಐಶ್ವರ್ಯವುಳ್ಳಂಥ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಕುಟುಂಬಗಳನ್ನು ನೀನೇ ನಿರ್ಮಾಣ ಮಾಡಿದ್ದಿ, ಅದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ಗಂಡ, ಹೆಂಡತಿ, ಮಕ್ಕಳು, ಈ ರೀತಿಯ ಕುಟುಂಬದ ಆಲೋಚನೆ ಅದು ನಿನ್ನಿಂದಾಗಿಯೇ ಬಂದದ್ದು. ಪ್ರಿಯ ಕರ್ತನೆ, ನಮ್ಮ ಬಾಂಧವರನ್ನು ಆಶೀರ್ವದಿಸು. ಕುಟುಂಬವಾಗಿ ಆಶೀರ್ವದಿಸು. ದೈಹಿಕವಾಗಿಯೂ, ಆತ್ಮಿಕವಾಗಿಯೂ, ಮಾನಸಿಕವಾಗಿಯೂ ಪ್ರತಿ ಕ್ಷೇತ್ರದಲ್ಲಿ ಅವರನ್ನು ಅಭಿವೃದ್ಧಿಪಡಿಸಬೇಕೆಂದು ಬೇಡುತ್ತೇವೆ. ಈಗಲೂ ಕೂಡ ನಿನ್ನ ವಾಕ್ಯವನ್ನು ನಾವು ಧ್ಯಾನಿಸುವಾಗ ನೀನು ಮಾತನಾಡುವಂಥ ದೇವರು, ನಿನ್ನ ಪ್ರಜೆಗಳಿಗೆ ನಿನ್ನ ವಾಕ್ಯಗಳನ್ನು ಅನುಗ್ರಹಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಸ್ನೇಹಿತರೆಂದು ಹೇಳಿಕೊಳ್ಳುವವರು ಬಹು ಮಂದಿ, ನಂಬಿಗಸ್ತನಾದ ಸ್ನೇಹಿತನು ಎಲ್ಲಿ ಸಿಕ್ಕುವನು? ಜ್ಞಾನೋಕ್ತಿಗಳು 20:6ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆಯ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಕಳೆದೆಲ್ಲ ಕಾರ್ಯಕ್ರಮದಲ್ಲಿ ದೇವರು ನಮ್ಮ ಸಂಗಡ ಇದ್ದುಕೊಂಡು ತನ್ನಾತ್ಮನ ಮೂಲಕವಾಗಿ ತನ್ನ ವಾಕ್ಯದ ಗೂಢಾರ್ಥಗಳು ನಮಗೆ ತಿಳಿಯಪಡಿಸಿದ್ದಾನೆ. ಕೇಳಿಸಿಕೊಂಡ ನಾವು ವಾಕ್ಯವನ್ನು ನೆನಪು ಮಾಡಿಕೊಳ್ಳುತ್ತಾ ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗುವಾಗ ವಿವಾಹ ಹಾಗೂ ಕುಟುಂಬ ಸಂಬಂಧದ ವಿಷಯದಲ್ಲಿ ಪೌಲನು ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿನ ಕೆಲವು ಭಾಗಗಳನ್ನು ನೋಡೋಣ. ವಿವಾಹ ಸಂಬಂಧದಲ್ಲಿ ಲೈಂಗಿಕತೆಯ ಸಮಸ್ಯೆಗಳನ್ನು ಪರಿಹರಿಸುವ ಆತ್ಮಿಕ ಸತ್ಯಗಳನ್ನು ಪೌಲನು ತಿಳಿಸಿರುತ್ತಾನೆ. ನಮ್ಮ ದೇಹಗಳು ದೇವರಿಗೆ ಸೇರಿದ್ದವೆಂಬುದಕ್ಕೂ ದೇಹವು ಪರಿಶುದ್ಧಾತ್ಮನ ಆಲಯವಾಗಿದೆ ಎಂಬ ಅಂಶಕ್ಕೂ ಪೌಲನು ಒತ್ತು ಕೊಟ್ಟು ಮಾತನಾಡಿದ್ದಾನೆ. ನಮ್ಮ ದೇಹಗಳನ್ನು ದೇವರ ಮಹಿಮೆಗಾಗಿ ಉಪಯೋಗಿಸಬೇಕು. ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 7ನೇ ಅಧ್ಯಾಯ 1ನೇ ವಚನದಲ್ಲಿ ಹೀಗೆ ಬರೆದಿದೆ: ನೀವು ಬರೆದ ಸಂಗತಿಗಳನ್ನು ಕುರಿತು ನಾನು ಹೇಳುವ ಅಭಿಪ್ರಾಯವೇನೆಂದರೆ, ಸ್ತ್ರೀ ಸಂಪರ್ಕವಿಲ್ಲದೆ ಇರುವುದು ಮನುಷ್ಯನಿಗೆ ಒಳ್ಳೆಯದು ಎಂಬುದಾಗಿ. ಪ್ರಿಯರೇ, ಈ ಸಮಸ್ಯೆಯ ಕುರಿತು ಕೊರಿಂಥದ ವಿಶ್ವಾಸಿಗಳು ಪೌಲನಿಗೆ ಒಂದು ಪತ್ರ ಬರೆದಿದ್ದರೆಂದು ತಿಳಿದುಬರುತ್ತದೆ. ಪ್ರಶ್ನೆ ಏನೆಂದು ನಮಗೆ ತಿಳಿದಿಲ್ಲ, ಆದರೆ ಅದಕ್ಕೆ ಪೌಲನು ಕೊಟ್ಟ ಉತ್ತರ ಇಲ್ಲಿದೆ. ಈ ಉತ್ತರಕ್ಕೆ ಬರಲು ಪೌಲನು ಬಹು ದೀರ್ಘ ಸಮಯ ತೆಗೆದುಕೊಳ್ಳುತ್ತಾನೆ. ಮೊದಲಿಗೆ ಅವರಲ್ಲಿದ್ದ ಭೇದಗಳು ಹಾಗೂ ಹಗರಣಗಳ ಕುರಿತು ಮಾತನಾಡುತ್ತಾನೆ. ಆದರೆ ಮದುವೆಯ ಕುರಿತಾಗಿ ಮಾತನಾಡಲು ಹಿಂಜರಿದನೆಂದಲ್ಲ, ಅವನು ಧೈರ್ಯವಾಗಿ ಹಾಗೂ ಪ್ರಾಮಾಣಿಕವಾಗಿ ಉತ್ತರಿಸುತ್ತಾನೆ. ಈ ಪ್ರಸ್ತಾಪಕ್ಕೆ ನೇರ ಹೋಗುವ ಮೊದಲು 2 ಪ್ರವೇಶಾತ್ಮಕ ವಿಚಾರಗಳನ್ನು ನೋಡಿಕೊಳ್ಳೋಣ. ಅದರಲ್ಲಿ ಮೊದಲನೆಯದು ಪ್ರಶ್ನೆಯ ವಿಚಾರ. ಪೌಲನು ವಿವಾಹವಾಗಿದ್ದಾನೋ? ಅವನು ವಿವಾಹವಾಗಿಲ್ಲವಾದರೆ ಅವನ ವಿವರಣೆ ಕೇವಲ ಅಭಿಪ್ರಾಯ ಮಾತ್ರವಾಗಿರುತ್ತದೆ. ಅವನು ಅನುಭವದಿಂದ ಮಾತನಾಡುವುದಲ್ಲವೆಂದಾಯಿತು. ಆದರೆ ಹಾಗೆ ಮಾಡಲಿಲ್ಲ. ಯಾವಾಗಲೂ ಅವನು ಅನುಭವದಿಂದ ಮಾತನಾಡುವವನಾಗಿದ್ದನು. ವಿಷಯದ ಕುರಿತಾಗಿ ಏನೂ ತಿಳಿಯದವನನ್ನು ಆ ಪ್ರಸ್ತಾಪದ ಕುರಿತು ಬರೆಯುವುದಕ್ಕೆ ಪವಿತ್ರಾತ್ಮನು ಆರಿಸುತ್ತಿರಲಿಲ್ಲ. ಪ್ರಿಯರೇ, ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 7ನೇ ಅಧ್ಯಾಯ 7ನೇ ವಚನದ ಆಧಾರದಲ್ಲಿ ಪೌಲನು ವಿವಾಹವಾಗಿರಲಿಕ್ಕಿಲ್ಲವೆಂದು ವಾದಿಸುವವರಿದ್ದಾರೆ. ಆ ವಚನ ಹೀಗೆ ಹೇಳುತ್ತದೆ: ನಾನಿರುವಂತೆಯೇ ಎಲ್ಲ ಮನುಷ್ಯರು ಇರಬೇಕೆಂಬುದು ನನ್ನ ಇಷ್ಟ, ಆದರೆ ಒಬ್ಬನು ಒಂದು ವಿಧವಾಗಿ ಮತ್ತೊಬ್ಬನು ಇನ್ನೊಂದು ವಿಧವಾಗಿ ದೇವರಿಂದ ವರವನ್ನು ಹೊಂದಿಕೊಂಡಿದ್ದಾರೆ ಎಂಬುದೇ. ಪ್ರಿಯರೇ, ಪೌಲನು ವಿವಾಹವಾಗಿಲ್ಲವೆಂದು ನಾವು ನೆನೆಸುವುದಾದರೆ ಮುಂದಣ ವಚನದತ್ತ ನಾವು ಗಮನ ಹರಿಸಬೇಕು. ಅದೇನೆಂದರೆ, ಮದುವೆ ಇಲ್ಲದವರನ್ನು, ವಿಧವೆಯರನ್ನು ಕುರಿತು ನಾನು ಹೇಳುವುದೇನೆಂದರೆ, ನಾನಿರುವಂತೆಯೇ ಇರುವುದು ಅವರಿಗೆ ಒಳ್ಳೆಯದು ಎಂಬುದಾಗಿ 8ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಅವನು ವಿವಾಹವಾಗಿಲ್ಲವೆಂದೇ
ಹೇಳುತ್ತಾನಲ್ಲ ಎಂದು ಕೆಲವರು ವಾದಿಸಬಹುದು. ಇರಬಹುದು, ಅವನು ವಿವಾಹವಾಗಿಲ್ಲವೆಂದೇ ನೆನೆಸೋಣ. ಆದರೆ ಅವನು ಇಲ್ಲಿ 2 ವಿಧದವರನ್ನು ಉಲ್ಲೇಖಿಸುತ್ತಾನೆ. ಒಂದು ಅವಿವಾಹಿತರು, ಎರಡನೇದು ವಿಧವೆಯರು. ಅವನು ಅವಿವಾಹಿತನಾಗಿರಬಹುದು, ಇಲ್ಲವೇ ವಿದುರನಾಗಿರಬಹುದು. ಪ್ರಿಯರೇ, ಪೌಲನ ಹಿನ್ನೆಲೆ ಹಾಗೂ ಅವನು ಯಾರಾಗಿದ್ದಾನೆಂಬುದನ್ನು ಗಮನಿಸಿದಾಗ ಅವನು ಅವಿವಾಹಿತನಾಗಿದ್ದಾನೆಂಬುದನ್ನು ಒಪ್ಪುವುದು ಕಷ್ಟಕರವಾಗಿದೆ. ಯಾಕಂದರೆ ಪೌಲನು ಸನೆದ್ರಿನ್ ಸಭೆಯ ಸದಸ್ಯನಾಗಿದ್ದನು. ಅಪೊಸ್ತಲ ಕೃತ್ಯಗಳು 26ನೇ ಅಧ್ಯಾಯ 10ರಲ್ಲಿ ಪೌಲನು ಹೇಳುತ್ತಾನೆ, ಯೆರೂಸಲೇಮಿನಲ್ಲಿ ಹಾಗೆಯೇ ನಡೆಸಿದ್ದೆನು. ಮಹಾಯಾಜಕರಿಂದ ಅಧಿಕಾರವನ್ನು ಪಡೆದು ದೇವಜನರಲ್ಲಿ ಅನೇಕರನ್ನು ಸೆರೆಮನೆಯಲ್ಲಿ ಇಡಿಸಿ ಅವರಿಗೆ ಮರಣದ ತೀರ್ಪಾದಾಗ ನನ್ನ ಸಮ್ಮತಿಯನ್ನು ಸೂಚಿಸಿದೆನು. ಅವನು ತನ್ನ ಸಮ್ಮತಿಯನ್ನು ಹೇಗೆ ಕೊಟ್ಟನು? ಸನೆದ್ರಿನ್ ಸಭೆಯಲ್ಲಿ ತನ್ನ ಮತವನ್ನು ಚಲಾಯಿಸುವ ಮೂಲಕ. ಅಂದರೆ ಅವನು ಸನೆದ್ರಿನ್ ಸಭೆಯ ಒಬ್ಬ ಸದಸ್ಯನಾಗಿದ್ದನು. ಅವನು ಸನೆದ್ರಿನ್ ಸಭೆಯ ಸದಸ್ಯನಾಗಿದ್ದರಿಂದ ಅವನು ವಿವಾಹಿತನೇ ಆಗಿದ್ದಿರಬೇಕು. ಯಾಕಂದರೆ ಸದಸ್ಯತನಕ್ಕೆ ಅದು ಒಂದು ಅರ್ಹತೆಯ ಶರ್ತವಾಗಿತ್ತು. ಕರ್ತನಲ್ಲಿ ಪ್ರಿಯರೇ, ಯಹೂದಿ ಯುವಕರು ವಿವಾಹವಾಗಬೇಕೆಂಬ ಒತ್ತಾಯ ಆ ಕಾಲದಲ್ಲಿತ್ತು. ಇದು 18 ವರ್ಷ ಪ್ರಾಯದಲ್ಲಿ ಎಂದು ಹೇಳಿದೆ. ಯಬಾಮೋತ್ನಲ್ಲಿನ ಆದಿಕಾಂಡ 5ನೇ ಅಧ್ಯಾಯ 2ರ ಕುರಿತ ವಿವರಣೆಯಲ್ಲಿ ಪತ್ನಿಯಿಲ್ಲದ ಯಹೂದ್ಯನು ಪುರುಷನಲ್ಲ ಎಂದು ಹೇಳಿದೆ. ಇದರಿಂದ ವಿವಾದರಹಿತವಾದ ತೀರ್ಮಾನವೆಂದರೆ ಪೌಲನು ವಿವಾಹವಾದವನಾಗಿದ್ದನು ಎಂಬುದೇ. ಅವನು ವಿದುರನಾಗಿದ್ದನು. ಆ ಬಳಿಕ ಮರು ವಿವಾಹವಾಗಲಿಲ್ಲ. ಕೊರಿಂಥದವರಿಗೆ ಬರೆದಂಥ 1ನೇ ಪತ್ರಿಕೆ 9ನೇ ಅಧ್ಯಾಯ 5ನೇ ವಚನದಲ್ಲಿ ಹೀಗಿದೆ: ಕ್ರೈಸ್ತ ಸಹೋದರಿಯಾಗಿರುವ ಹೆಂಡತಿಯನ್ನು ಕರಕೊಂಡು ಸಂಚರಿಸುವುದಕ್ಕೆ ಮಿಕ್ಕಾದ ಅಪೊಸ್ತಲರಂತೆಯೂ ಕರ್ತನ ತಮ್ಮಂದಿರಂತೆಯೂ ಕೇಫನಂತೆಯೂ ನಮಗೆ ಹಕ್ಕಿಲ್ಲವೇ ಎಂಬುದಾಗಿ. ನಮಗೆ ಹಕ್ಕಿಲ್ಲವೇ ಅಂದರೆ ಪೌಲನ ಮಾತಿನ ಅರ್ಥ, ನನಗೆ ಮನಸ್ಸಿದ್ದರೆ ನಾನು ಪುನಃ ವಿವಾಹವಾಗಬಹುದು. ನನಗೆ ಅದಕ್ಕೆ ಸಮ್ಮತಿ ಇದೆ. ಆದರೆ ಹಾಗೆ ಮಾಡಿ ನಾನು ಒಬ್ಬ ಮಹಿಳೆಯನ್ನು ದೇವರು ನನಗೆ ವಹಿಸಿದ ಸೇವೆಯಲ್ಲಿ ಸುತ್ತಾಡಿಸಲು ಇಷ್ಟಪಡುವುದಿಲ್ಲ ಎಂಬುದೇ. ಪ್ರಿಯರೇ, ಅನೇಕ ವಿವರಣಕಾರರ ಅಭಿಪ್ರಾಯವೆಂದರೆ ಪೌಲನಿಗೆ ವಿವಾಹವಾಗಿತ್ತು ಮತ್ತು ಅವನ ಹೆಂಡತಿ ತೀರಿ ಹೋಗಿದ್ದಳು ಎಂಬುದಾಗಿ. ಈ ಕುರಿತು ಪೌಲನು ಮಾತನಾಡಿರದಿದ್ದರೂ ವೈವಾಹಿಕ ಸಂಬಂಧದ ಕುರಿತು ಅವನು ಮೃದುವಾಗಿ ಮಾತನಾಡಿದ್ದನ್ನು ನೋಡುವಾಗ ಅವನಿಗೆ ವಿವಾಹವಾಗಿತ್ತೆಂದೇ ನಂಬುತ್ತೇನೆ. ಪ್ರಿಯರೇ, ಎರಡನೆಯ ಪ್ರಾಸ್ತಾವಿಕ ಸಂಗತಿಯ ಬಗ್ಗೆ ನೋಡುವಾಗ ಒಂದು ಪ್ರಶ್ನೆಯಲ್ಲಿ ಹೇಳಿಕೆ ಮಾತ್ರ. ಆ ದಿನಗಳಲ್ಲಿನ ಕೊರಿಂಥವನ್ನು ನಾವು ತಿಳಿದುಕೊಳ್ಳಬೇಕು. ಇಲ್ಲವಾದಲ್ಲಿ ಪೌಲನು ವೈವಾಹಿಕ ಸ್ಥಿತಿಗಿಂತ ಅವಿವಾಹಿತ ಸ್ಥಿತಿಗೆ ಹೆಚ್ಚು ಮಹತ್ವ ಕೊಡುತ್ತಾನೆಂಬ ತಪ್ಪು ನಿರ್ಣಯಕ್ಕೆ ನಾವು ಬರಬಹುದು. ಅವನ ಮಾತು ಅರ್ಥವಾಗಬೇಕಾದರೆ ಕೊರಿಂಥದ ಆಗಿನ ಸ್ಥಳೀಯ ಪರಿಸ್ಥಿತಿಯನ್ನು ತಿಳಿದುಕೊಳ್ಳಬೇಕಾಗಿದೆ. ಮೊದಲ 2 ವಚನಗಳನ್ನು ಗಮನಿಸುವ. ಆ ಅಧೋಗತಿಯ ಸ್ಥಿತಿಯಿಂದ ವಿವಾಹ ಸಂಬಂಧವನ್ನು ಪೌಲನು ಮೇಲಕ್ಕೆತ್ತುತ್ತಾನೆ. ಕೊರಿಂಥದವರು ಆ ರೀತಿ ಜೀವಿಸಬಾರದೆಂದು ಹೇಳುತ್ತಾನೆ. ಪ್ರತಿ ಪುರುಷನಿಗೂ ಒಬ್ಬ ಪತ್ನಿಯಿದ್ದು ಪ್ರತಿ ಸ್ತ್ರೀಗೂ ಆಕೆಯ ಸ್ವಂತ ಗಂಡನಿರಬೇಕು. ಆ ವಿಗ್ರಹಾರಾಧಕರಲ್ಲಿ ಇದ್ದ ಗುಲಾಮತನದ ಸ್ಥಿತಿಯಿಂದ ಸ್ತ್ರೀಯನ್ನು ಪೌಲನು ಮೇಲಕ್ಕೆತ್ತುತ್ತಾನೆ. ಆಕೆಯನ್ನು ಪುರುಷನ ಸಂಗಾತಿಯನ್ನಾಗಿ ಮಾಡುತ್ತಾನೆ. ಆಕೆಗೆ ನ್ಯಾಯವಾಗಿ ಸಲ್ಲತಕ್ಕ ಸ್ಥಾನಕ್ಕೆ ಅವಳನ್ನು ಎತ್ತುತ್ತಾನೆ. ಕೊರಿಂಥದವರಿಗೆ ಪತ್ರ ಬರೆಯುವಾಗ ಅವನು ಎಫೆಸದಲ್ಲಿದ್ದನು. ಕರ್ತನಲ್ಲಿ ಪ್ರಿಯರೇ, ಪೌಲನು ಸ್ತ್ರೀಯರಿಗೆ ಕರ್ತನಿಗೆ ಹೇಗೋ ಹಾಗೆಯೇ ನಿಮ್ಮ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ ಎಂದು ಹೇಳಿದಾನಲ್ಲ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಅಧೀನ ಎಂಬ ಶಬ್ದದ ಅರ್ಥವನ್ನು ಪೂರ್ಣವಾಗಿ ಗ್ರಹಿಸಿದ್ದೀರಾ? ಅಧೀನನಾಗುವುದೆಂದರೆ ಸರಿಯಾಗಿ ಸ್ಪಂದಿಸುವುದು ಎಂದರ್ಥ. ಸ್ತ್ರೀಯರು ತಮ್ಮ ಸ್ವಂತ ಗಂಡಂದಿರಿಗೆ ಸ್ಪಂದಿಸುವವರಾಗಿರಬೇಕು. ಪತಿಗೆ ಸತಿಯು ಸರಿಯಾದ ಪ್ರತಿಕ್ರಿಯೆ ತೋರಿಸಬೇಕು. ಪತಿಯು ಮುಂದಾಳತ್ವ ವಹಿಸಿ ಪ್ರೀತಿಯ ಕಾರ್ಯದಲ್ಲಿ ಮುಂದುವರಿಯುತ್ತಾನೆ. ಸ್ತ್ರೀಯು ಸ್ವೀಕರಿಸುವಳಾಗಿದ್ದು ಸ್ಪಂದಿಸಬೇಕು. ಪ್ರಿಯರೇ, ಇದು ಲೈಂಗಿಕ ಕ್ರಿಯೆಯಲ್ಲಿ ಮಾತ್ರವಲ್ಲ, ಸತಿಪತಿಯರ ಮಾನಸಿಕ, ಆತ್ಮಿಕ, ಮನಸ್ಸಿನ, ಶಾರೀರಿಕ ಎಲ್ಲ ಕ್ಷೇತ್ರಗಳಲ್ಲಿಯೂ ಇದು ಇರತಕ್ಕದ್ದು. ಪತಿಯು ಮುಂದುವರಿಯುವವನು, ಸತಿಯು ಸ್ವೀಕರಿಸುವವಳು. ಆದಿಯಲ್ಲಿ ದೇವರು ಪುರುಷ ಸ್ತ್ರೀಯರನ್ನು ಈ ರೀತಿಯಾಗಿ ಉಂಟುಮಾಡಿದನು. ಸ್ತ್ರೀಯನ್ನು ಸಹಕಾರಿಣಿಯನ್ನಾಗಿ ಸೃಷ್ಟಿಸಿದನು.
ಪತಿಗೆ ಸರಿಯಾದ ಸಹಕಾರಿಯನ್ನಾಗಿ. ಆಕೆ ಪುರುಷನ ಇನ್ನೊಂದು ಭಾಗವಾಗಿದ್ದಾಳೆ. ಪತಿಯು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎನ್ನುವಾಗ ಆಕೆಯು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎನ್ನಬೇಕು. ಪ್ರಿಯರೇ, ಪೌಲನು ಸ್ತ್ರೀಯನ್ನು ದಾಸತ್ವದ ಸ್ಥಿತಿಯಿಂದ ಪುರುಷನ ಸಹಭಾಗಿಯ ಸ್ಥಾನಕ್ಕೆ ಏರಿಸುತ್ತಾನೆ. ಆಕೆ ಅವನಿಗೆ ಸಲ್ಲಿಸತಕ್ಕದ್ದು. ಅವನು ಆಕೆಗೆ ನಿನ್ನನ್ನು ಪ್ರೀತಿಸುತ್ತಿದ್ದೇನೆಂದು ಹೇಳಬೇಕು. ಕರ್ತನಲ್ಲಿ ಪ್ರಿಯರೇ, ಪುರುಷನು ಅಪ್ರೋದಿತಳ ಗುಡಿಗೆ ಓಡಬಾರದು. ಅದು ಪಾಪವಾಗಿದೆ. ಪ್ರೀತಿ ಹಾಗೂ ದೈಹಿಕ ಸಂಬಂಧಗಳು ಮನೆಗೆ ಸೀಮಿತವಾಗಿರತಕ್ಕದ್ದು. ಪೌಲನ ಮಾತಿನ ಅರ್ಥ ಇದೇ ಆಗಿದೆ. ಮದುವೆಯ ಒಂದೇ ಉದ್ದೇಶ ಪ್ರೀತಿಯಾಗಿದೆ, ಲೈಂಗಿಕತೆಯಲ್ಲ, ಪ್ರೀತಿಯೇ. ಕರ್ತನಲ್ಲಿ ಪ್ರಿಯರೇ, ಸತ್ಯವೇದದಲ್ಲಿನ ಅನೇಕ ಶ್ರೇಷ್ಠ ಪುರುಷರು ಸ್ತ್ರೀಯ ಪ್ರೀತಿಯನ್ನು ತಿಳಿದವರಾಗಿದ್ದರು. ಆದಾಮ ಹವ್ವರು, ಯಾಕೋಬ ರಾಹೇಳರು, ಬೋವಜ ಮತ್ತು ರೂತರು, ದಾವೀದ ಅಬಿಗೈಲರು. ಅಬಿಗೈಲಳು ದಾವೀದನಿಗೆ, ಆ ನಿನ್ನ ಜೀವವು ನಿನ್ನ ದೇವರಾದ ಯೆಹೋವನ ರಕ್ಷಣೆಯಲ್ಲಿರುವ ಜೀವ ನಿಕ್ಷೇಪದಲ್ಲಿ ಭದ್ರವಾಗಿರಲಿ ಎಂದು ಹೇಳಿದ್ದಳು. 1 ಸಮುವೇಲ 25ನೇ ಅಧ್ಯಾಯ 29ನೇ ವಚನದಲ್ಲಿ ಇದನ್ನು ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಮುಂದುವರೆದು ನಾವು ಮದುವೆಯಾದವರಿಗೆ ಅಪ್ಪಣೆ ಎಂಬ ವಿಚಾರವನ್ನು ಸ್ವಲ್ಪ ನೋಡೋಣ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 7ನೇ ಅಧ್ಯಾಯ 10 ಮತ್ತು 11ನೇ ವಚನ ಹೀಗೆ ಹೇಳುತ್ತದೆ: ಮದುವೆ ಮಾಡಿಕೊಂಡಿರುವವರಿಗೆ ನನ್ನ ಅಪ್ಪಣೆ ಮಾತ್ರವಲ್ಲದೆ ಕರ್ತನ ಅಪ್ಪಣೆಯೂ ಏನೆಂದರೆ, ಹೆಂಡತಿಯು ಗಂಡನನ್ನು ಬಿಟ್ಟು ಅಗಲಬಾರದು. ಒಂದು ವೇಳೆ ಅಗಲಿದರೂ ಪುರುಷ ಸಾವಾಸವಿಲ್ಲದೆ ಇರಬೇಕು, ಇಲ್ಲವೇ ಗಂಡನ ಸಂಗಡ ಸಮಾಧಾನವಾಗಬೇಕು, ಮತ್ತು ಗಂಡನು ಹೆಂಡತಿಯನ್ನು ಬಿಡಬಾರದು ಎಂಬುದಾಗಿ. ಪ್ರಿಯರೇ, ಇಲ್ಲಿ ಒಂದು ಅಪ್ಪಣೆ ಇದೆ. ಪೌಲನು ಅದನ್ನು ತಿಳಿಸುತ್ತಿದ್ದಾನೆ. ಪತ್ನಿಯು ಗಂಡನನ್ನು, ಗಂಡನು ಪತ್ನಿಯನ್ನು ಬಿಟ್ಟು ಅಗಲಬಾರದು. ಇಬ್ಬರಲ್ಲಿ ಒಬ್ಬರು ಬಿಟ್ಟು ಹೋಗುವುದಾದರೆ ಅವರು ಪುನಃ ವಿವಾಹವಾಗದೆ ಉಳಿಯಬೇಕು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕೊರಿಂಥದಲ್ಲಿ ಇನ್ನೊಂದು ಹೊಸ ಸಮಸ್ಯೆ ಹುಟ್ಟಿಕೊಂಡಿತು. ಪೌಲನು ಅಲ್ಲಿಗೆ ಬಂದು ಸುವಾರ್ತೆಯನ್ನು ಸಾರಿದ ಬಳಿಕ ಕುಟುಂಬದಲ್ಲಿನ ಗಂಡನು ಕ್ರಿಸ್ತನನ್ನು ಅಂಗೀಕರಿಸುತ್ತಾನೆ, ಆದರೆ ಹೆಂಡತಿಯು ಅಂಗೀಕರಿಸಲಿಲ್ಲ. ಇನ್ನೊಂದು ಕುಟುಂಬದಲ್ಲಿ ಪತ್ನಿಯು ಕ್ರಿಸ್ತನನ್ನು ಅಂಗೀಕರಿಸಿದ್ದಾಳೆ, ಪತಿಯು ಅಂಗೀಕರಿಸಲಿಲ್ಲ. ಇಂಥ ಸನ್ನಿವೇಶದಲ್ಲಿ ವಿಶ್ವಾಸಿಗಳು ಏನು ಮಾಡಬೇಕು? ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 7ನೇ ಅಧ್ಯಾಯ 12ನೇ ವಚನದಿಂದ 15ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಮಿಕ್ಕಾದವರ ವಿಷಯದಲ್ಲಿ ಕರ್ತನ ಮಾತು ಇಲ್ಲವಾದರೂ ನನ್ನ ಅಭಿಪ್ರಾಯವೇನೆಂದರೆ, ಒಬ್ಬ ಸಹೋದರನಿಗೆ ಕ್ರಿಸ್ತ ನಂಬಿಕೆಯಿಲ್ಲದ ಹೆಂಡತಿ ಇರಲಾಗಿ ಆಕೆ ಅವನೊಂದಿಗೆ ಒಗತನ ಮಾಡುವುದಕ್ಕೆ ಸಮ್ಮತಿಸಿದರೆ ಅವನು ಆಕೆಯನ್ನು ಬಿಡಬಾರದು. ಒಬ್ಬ ಸ್ತ್ರೀಗೆ ಕ್ರಿಸ್ತನಂಬಿಕೆ ಇಲ್ಲದ ಗಂಡನಿರಲಾಗಿ ಅವನು ಆಕೆಯೊಂದಿಗೆ ಒಗತನ ಮಾಡುವುದಕ್ಕೆ ಸಮ್ಮತಿಸಿದರೆ ಆಕೆಯು ಅವನನ್ನು ಬಿಡಬಾರದು. ಯಾಕೆಂದರೆ ಕ್ರಿಸ್ತನಂಬಿಕೆಯಿಲ್ಲದ ಗಂಡನು ತನ್ನ ಹೆಂಡತಿಯಲ್ಲಿ ದೇವಜನಕ್ಕೆ ಸಂಬಂಧಪಟ್ಟವನಾದನು, ಮತ್ತು ಕ್ರಿಸ್ತನಂಬಿಕೆಯಿಲ್ಲದ ಹೆಂಡತಿಯು ನಮ್ಮ ಸಹೋದರನಾದ ತನ್ನ ಗಂಡನಲ್ಲಿ ದೇವಜನಕ್ಕೆ ಸಂಬಂಧಪಟ್ಟವಳಾದಳು. ಹಾಗಲ್ಲದಿದ್ದರೆ ನಿಮ್ಮ ಮಕ್ಕಳು ಅಪವಿತ್ರರಾಗುತ್ತಿದ್ದರು. ಈಗಲಾದರೋ ಅವರು ದೇವಜನರಲ್ಲಿ ಸೇರಿದವರೇ ಆಗಿದ್ದಾರೆ. ಆದರೆ ಕ್ರಿಸ್ತ ನಂಬಿಕೆ ಇಲ್ಲದವನು ಅಗಲಬೇಕೆಂದಿದ್ದರೆ ಅಗಲಿ ಹೋಗಲಿ. ಇಂಥ ಸಂದರ್ಭದಲ್ಲಿ ಕ್ರೈಸ್ತ ಸಹೋದರನಾಗಲಿ ಸಹೋದರಿಯಾಗಲಿ ಬದ್ಧರಲ್ಲ, ಸಮಾಧಾನದಲ್ಲಿರಬೇಕೆಂದು ದೇವರು ನಮ್ಮನ್ನು ಕರೆದಿದ್ದಾನೆ ಎಂಬುದೇ. ಪ್ರೀತಿಯುಳ್ಳ ದೇವಜನರೇ, ಒಬ್ಬನು ರಕ್ಷಿಸಲ್ಪಡದವಳನ್ನು ವಿವಾಹವಾದರೆ, ಇಲ್ಲವೇ ಒಬ್ಬಾಕೆ ರಕ್ಷಿಸಲ್ಪಡದವನನ್ನು ವಿವಾಹವಾದರೆ, ಆ ಕುಟುಂಬದಲ್ಲಿ ಮಕ್ಕಳು ಹುಟ್ಟಿದಾಗ ಪೌಲನು ಹೇಳುತ್ತಾನೆ, ಅದನ್ನು ಹಾಗೆಯೇ ಮುಂದುವರಿಸಬೇಕು. ಸಾಧ್ಯವಾದರೆ ಇದ್ದ ಸ್ಥಿತಿಯಲ್ಲೇ ಮುಂದುವರಿಯಿರಿ ಎಂಬುದಾಗಿ. ಪ್ರಿಯರೇ, ಅವಿಶ್ವಾಸಿಯು ವಿವಾಹದಿಂದ ಹೊರನಡೆದರೆ ಅದು ಬೇರೆಯೇ ವಿಚಾರವಾಗಿದೆ. ಆಗ ವಿಶ್ವಾಸಿಯು ತನಗೆ ಬೇಕಾದಂತೆ ಮಾಡಬಹುದು. ಅಂಥವರು ಪುನರ್ವಿವಾಹ ಮಾಡಿಕೊಳ್ಳಬಹುದೋ ಎಂಬುದೇ ಪ್ರಶ್ನೆಯಾಗಿದೆ. ಕೆಲವು ಸಂದರ್ಭಗಳಲ್ಲಿ ಇದಕ್ಕೆ ಪೌಲನ ಸಮ್ಮತಿ ಇದ್ದಿರಬಹುದೆಂದು ನಾನು ನೆನೆಸುತ್ತೇನೆ. ಪ್ರಿಯರೇ, ಈ ದಿನಗಳಲ್ಲಿ ನಿಶ್ಚಿತವಾದ ಒಂದು ನಿಯಮವನ್ನು ಮಾಡಲಾಗುವುದಿಲ್ಲ. ಪ್ರತಿಯೊಂದು ಸನ್ನಿವೇಶಕ್ಕನುಗುಣವಾಗಿ ನಾವು ತೀರ್ಮಾನಿಸಬೇಕಾಗುತ್ತದೆ. ಆದರೆ ಇದನ್ನು ಕ್ರೈಸ್ತರು ಕೂಡ ತಪ್ಪಾಗಿ ಉಪಯೋಗಿಸಬಹುದು. ಕೆಲವೊಮ್ಮೆ ಗಂಡನಾಗಲಿ ಹೆಂಡತಿಯಾಗಲಿ ಇನ್ನೊಬ್ಬರಿಂದ ಬಿಡುಗಡೆ ಹೊಂದಲಿಕ್ಕಾಗಿ ಒತ್ತಾಯಪಡಿಸಿ ವಿಚ್ಛೇದನಕ್ಕೆ ತಕ್ಕ ಪರಿಸ್ಥಿತಿ ನಿರ್ಮಿಸಿಕೊಳ್ಳಬಹುದು.
ಕರ್ತನಲ್ಲಿ ಪ್ರಿಯರೇ, ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 7ನೇ ಅಧ್ಯಾಯ 16ನೇ ವಚನ ಹೀಗೆ ಹೇಳುತ್ತದೆ, ಎಲೈ ಸ್ತ್ರೀಯೇ, ನಿನ್ನ ಗಂಡನನ್ನು ರಕ್ಷಿಸುವಿಯೋ? ಏನೋ ನಿನಗೇನು ಗೊತ್ತು? ಎಲೈ ಪುರುಷನೇ, ನಿನ್ನ ಹೆಂಡತಿಯನ್ನು ರಕ್ಷಿಸುವಿಯೋ? ಏನೋ ನಿನಗೇನು ಗೊತ್ತು ಎಂಬುದಾಗಿ. ಪ್ರಿಯರೇ, ಪತ್ನಿಯ ಉದ್ದೇಶ ಇದಾಗಿರತಕ್ಕದ್ದು. ಅನೇಕ ಸ್ತ್ರೀಯರು ರಕ್ಷಿಸಲ್ಪಡದವರನ್ನು ವಿವಾಹವಾಗಿದ್ದು ಅವರನ್ನು ಕ್ರಿಸ್ತನಿಗಾಗಿ ಗೆದ್ದುಕೊಳ್ಳಲು ಯತ್ನಿಸಿದವರಿದ್ದಾರೆ. ರಕ್ಷಿಸಲ್ಪಡದ ಸ್ತ್ರೀಯನ್ನು ವಿವಾಹವಾದ ಗಂಡನ ಉದ್ದೇಶವೂ ಇದೇ ಆಗಿರಬೇಕು. ಕ್ರಿಸ್ತನಿಗಾಗಿ ಅವರನ್ನು ಗೆದ್ದುಕೊಳ್ಳುವುದೇ ಅವರ ಪರಮೋದ್ದೇಶವಾಗಿರತಕ್ಕದ್ದು. ಕರ್ತನಲ್ಲಿ ಪ್ರಿಯರೇ, ಪೌಲನು ಕೊರಿಂಥ ಸಭೆಗೆ ವಿವಾಹದ ಕುರಿತು ಬರೆದ ವಿಷಯಗಳನ್ನು ತಿಳಿದುಕೊಂಡಂಥ ನಾವು ಮುಂದುವರಿದು ಎಫೆಸ ಪತ್ರಿಕೆಯ ಭಾಗಕ್ಕೆ ಬರೋಣ. ಕರ್ತನಲ್ಲಿ ಪ್ರಿಯರೇ, ಸಭೆಯ ನಿರೀಕ್ಷೆ ಎಂಬ ವಿಚಾರವನ್ನು ನೋಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 25ನೇ ವಚನ ಹೀಗೆ ಹೇಳುತ್ತದೆ, ಪುರುಷರೇ, ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ ನಿಮ್ಮ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಸ್ತ್ರೀಯನ್ನು ಪ್ರೀತಿಸಿದವನಿಗೆ, ಈ ಮೇಲಿನಂತೆ ಪ್ರೀತಿಸಿದವನಿಗೆ ಆಕೆ ತನ್ನನ್ನು ಅಧೀನಪಡಿಸಬೇಕೆಂದು ದೇವರು ಆಶಿಸುವುದಿಲ್ಲ. ಇದು ಉನ್ನತ ಮಟ್ಟದ ಕ್ರೈಸ್ತ ಪ್ರೀತಿಯಾಗಿದೆ. ಈ ದಿನಗಳಲ್ಲಿ ಯೌವನಸ್ಥರು ಲೈಂಗಿಕತೆಯ ಕುರಿತಾಗಿ ತಿಳುಕೊಳ್ಳುತ್ತಿದ್ದಾರೆ. ಮದುವೆಯ ಕುರಿತು ಅನೇಕ ಪುಸ್ತಕಗಳು ಬರೆಯಲ್ಪಟ್ಟಿರುತ್ತವೆ. ಅವು ಅರ್ಥವಿಲ್ಲದವುಗಳಾಗಿವೆ ಎಂದು ನಾನು ಹೇಳಿದರೆ ನನ್ನನ್ನು ಹಳೇ ಕಾಲದವನೆಂದು ಜರಿಯಬಹುದು. ಕ್ರಿಸ್ತನು ಮಾತ್ರ ವಿವಾಹ ಸಂಬಂಧದಲ್ಲಿರುವ ನಿಜ ಪ್ರೀತಿಯನ್ನು ಗ್ರಹಿಸಬಲ್ಲನು. ಯಾಕಂದರೆ ಅದು ಕ್ರಿಸ್ತನಿಗೂ ಸಭೆಗೂ ಇರುವ ಉನ್ನತ ಸಂಬಂಧಕ್ಕೆ ಸರಿಹೋಲಿಸಲ್ಪಟ್ಟಿದೆ. ಪ್ರೀತಿಯುಳ್ಳ ದೇವಜನರೇ, ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 26ನೇ ವಚನ ಹೀಗೆ ಹೇಳುತ್ತದೆ, ಆತನು ಅದನ್ನು ಪ್ರತಿಷ್ಠೆಪಡಿಸುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕ್ರಿಸ್ತನು ಅದನ್ನು ಪ್ರತಿಷ್ಠೆಪಡಿಸುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು ಎಂಬುದಾಗಿ ನೋಡುವಾಗ ಈ ಮಾತು ಭೂತಕಾಲದಲ್ಲಿದೆ. ಈಗ ಪ್ರಸ್ತುತವಾಗಿ ಆತನು ದೇವರ ವಾಕ್ಯವೆಂಬ ನೀರಿನ ಮೂಲಕ ಸಭೆಯನ್ನು ಪವಿತ್ರಗೊಳಿಸುತ್ತಿದ್ದಾನೆ. ಶುದ್ಧಗೊಳಿಸುವಂತಾದು, ಅಂದರೆ ಸತ್ಯವೇದವು ಬೇರಾವ ಶುದ್ಧಗೊಳಿಸುವ ವಸ್ತುವಿಗಿಂತಲೂ ಉತ್ತಮವಾದದ್ದಾಗಿದೆ. ದೇವರ ವಾಕ್ಯವು ನಮ್ಮಲ್ಲಿನ ಕೊಳೆಯನ್ನು ತೆಗೆಯುವುದಲ್ಲದೆ ಮುಂದಕ್ಕೆ ಕೊಳೆಯಾಗದಂತೆಯೂ ತಡೆಯುವಂಥದ್ದಾಗಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕೊನೆಯದಾಗಿ ನಾವು ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 27ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಅದನ್ನು ಕಳಂಕ, ಸುಕ್ಕು ಮುಂತಾದೊಂದೂ ಇಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವೂ ನಿರ್ದೋಷವೂ ಮಹಿಮೆಯುಳ್ಳದ್ದೂ ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಭವಿಷ್ಯದಲ್ಲಿ ಆತನು ತನ್ನ ಮುಂದೆ ಮಹಿಮೆಯುಳ್ಳ ಸಭೆಯನ್ನು, ಅಂದರೆ ಕಳಂಕ, ಸುಕ್ಕು ಮುಂತಾದೊಂದೂ ಇಲ್ಲದನ್ನಾಗಿ ನಿಲ್ಲಿಸಿಕೊಳ್ಳಬೇಕೆಂದಿದ್ದಾನೆ. ಪ್ರಕಟಣೆ ಪುಸ್ತಕವನ್ನು ಅಧ್ಯಯನ ಮಾಡುವಾಗ ಸಭೆಯು ತನ್ನ ಮದಲಿಂಗನಿಗಾಗಿ ಅಲಂಕರಿಸಿಕೊಂಡದ್ದನ್ನಾಗಿ ಕ್ರಿಸ್ತನಿಗೆ ಒಪ್ಪಿಸಲ್ಪಡುವುದನ್ನು ನೋಡುತ್ತೇವೆ. ಪ್ರತಿಯೊಬ್ಬ ಮದುವಣಗಿತ್ತಿಯು ಮದುವೆಯ ದಿನ ತನ್ನನ್ನು ಶೃಂಗರಿಸಿಕೊಳ್ಳುತ್ತಾಳೆ. ದೇವಸೇವಕರಾದ ಡಾಕ್ಟರ್ ವರ್ನನ್ ಮ್ಯಾಗಿಯವರು ಈ ರೀತಿಯಾಗಿ ಹೇಳುತ್ತಾರೆ, ನನ್ನ ಸೇವಾವಧಿಯಲ್ಲಿ ಅನೇಕ ವಿವಾಹ ಕಾರ್ಯಗಳನ್ನು ನೆರವೇರಿಸಿದ್ದೇನೆ. ಯಾವ ಮದುಮಗಳು ಕೂಡ ಕೆಟ್ಟದಾಗಿ ಕಾಣಲಿಲ್ಲ. ನಾನು ಅವರನ್ನು ವಿವಾಹ ದಿನಕ್ಕಿಂತ ಮೊದಲು ನಂತರ ನೋಡಿದ್ದೇನೆ. ಅವರೆಲ್ಲರೂ ಸೌಂದರ್ಯವತಿಯರೇ ಆಗಿದ್ದರೂ ವಿವಾಹ ದಿನದಂದು ಮತ್ತೂ ಸೌಂದರ್ಯದಿಂದ ತುಂಬಿರುತ್ತಿದ್ದರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯಾವುದೇ ಪುರುಷನಾದರೂ ತಾನು ವಿವಾಹವಾಗಲಿರುವ ಯೌವನಸ್ಥೆಯು ಹಿಂಸೆ, ಮಹಾಸಂಕಟಗಳನ್ನು ದಾಟಿ ಬರಬೇಕು ಎಂದು ಬಯಸಲಾರನು. ಇದು ಕೇಳಿರದ ಸಂಗತಿಯಾಗಿದೆ. ಹಾಗಾದರೆ ಸಭೆಯು ಮಹಾಸಂಕಟ ಕಾಲವನ್ನು ದಾಟಿ ಬರಬೇಕೆಂಬ ಮಾತಿಗೆ ಏನು ಅರ್ಥವೆಂದು ಯೋಚಿಸಿರಿ. ಆಕೆ ಕ್ರಿಸ್ತನಿಗೆ ನಿಶ್ಚಿತಾರ್ಥವಾದವಳು. ಆತನು ದೇವರ ವಾಕ್ಯದ ಮೂಲಕ ಸಭೆಯನ್ನು ಶುದ್ಧಿಗೊಳಿಸುತ್ತಿದ್ದಾನೆ. ಸಭೆ ಎಂದು ನಾವು ಹೇಳುವಾಗ ಕಟ್ಟಡದೊಳಕ್ಕೆ ಸೇರಿ ಬರುವ ಒಂದು ಸಾಂಸ್ಥಿತಿಕವಾದ ಸಂಘದ ಕುರಿತಾಗಿ ಮಾತನಾಡುತ್ತಿಲ್ಲವೆಂಬುದನ್ನು ನೆನಪಿನಲ್ಲಿಡಿರಿ. ನಾವು ನಿಜ ವಿಶ್ವಾಸಿಗಳ ಒಕ್ಕೂಟದ ಕುರಿತಾಗಿ ಮಾತನಾಡುತ್ತಿದ್ದೇವೆ. ಈ ವಚನದ ಅರ್ಥವೇನೆಂದರೆ, ಕ್ರಿಸ್ತನು
ಪ್ರತಿಯೊಬ್ಬ ವಿಶ್ವಾಸಿಯನ್ನು ಶುದ್ಧಿಗೊಳಿಸಿ ಆ ಮಹಾ ಸಂದರ್ಭಕ್ಕಾಗಿ ಸಿದ್ಧಗೊಳಿಸುತ್ತಿದ್ದಾನೆಂಬುದೇ. ಈ ಶುದ್ಧೀಕರಣ ಕಾರ್ಯವು ಈಗಲೂ ನಡೆಯುತ್ತಾ ಇದೆ ಎಂದು ನಾನು ನಂಬುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ ಮೊದಲಿನ 11 ವಚನಗಳನ್ನು ಗಮನಿಸುವಾಗ ಅಲ್ಲಿ ಹೀಗೆ ಬರೆದದೆ: ಸಹೋದರರೇ, ಈ ಸಂಗತಿಗಳು ನಡೆಯಬೇಕಾದ ಕಾಲಗಳನ್ನೂ ಗಳಿಗೆಗಳನ್ನೂ ಕುರಿತು ನಿಮಗೆ ಬರೆಯುವುದು ಅವಶ್ಯವಿಲ್ಲ. ರಾತ್ರಿ ಕಾಲದಲ್ಲಿ ಕಳ್ಳನು ಹೇಗೆ ಬರುತ್ತಾನೋ ಹಾಗೆ ಕರ್ತನ ದಿನವು ಬರುವುದೆಂದು ನೀವೇ ಚೆನ್ನಾಗಿ ತಿಳಿದಿದ್ದೀರಲ್ಲ. ಸಮಾಧಾನವಾಗಿಯೂ ನಿರ್ಭಯವಾಗಿಯೂ ಇರುತ್ತೇವೆಂದು ಜನರು ಹೇಳುತ್ತಿರುವಾಗಲೇ ಅವರ ಮೇಲೆ ನಾಶನವು ಗರ್ಭಿಣಿಗೆ ಪ್ರಸವ ವೇದನೆ ಬರುವ ಪ್ರಕಾರ ಬರುತ್ತದೆ. ಅವರು ಹೇಗೋ ತಪ್ಪಿಸಿಕೊಳ್ಳಲಾರರು. ಆದರೆ ಸಹೋದರರೇ, ಆ ದಿನವು ಕಳ್ಳನಂತೆ ನಿಮ್ಮ ಮೇಲೆ ಬರತಕ್ಕದ್ದಲ್ಲ. ನೀವು ಕತ್ತಲೆಯಲ್ಲಿರುವವರಲ್ಲ, ನೀವೆಲ್ಲರೂ ಬೆಳಕಿನವರೂ ಹಗಲಿನವರೂ ಆಗಿದ್ದೀರಷ್ಟೇ. ನಾವು ರಾತ್ರಿಯವರೂ ಅಲ್ಲ, ಕತ್ತಲೆಯವರೂ ಅಲ್ಲ. ಆದ ಕಾರಣ ನಾವು ಇತರರಂತೆ ನಿದ್ರೆ ಮಾಡದೆ ಎಚ್ಚರವಾಗಿರೋಣ, ಸ್ವಸ್ಥಚಿತ್ತರಾಗಿರೋಣ. ನಿದ್ರೆ ಮಾಡುವವರು ರಾತ್ರಿಯಲ್ಲಿ ನಿದ್ರೆ ಮಾಡುತ್ತಾರೆ, ಅಮಲೇರುವವರು ರಾತ್ರಿಯಲ್ಲಿ ಅಮಲೇರುತ್ತಾರಷ್ಟೇ. ನಾವಾದರೂ ಹಗಲಿನವರಾಗಿರಲಾಗಿ ವಿಶ್ವಾಸ ಪ್ರೀತಿಗಳೆಂಬ ವಜ್ರ ಕವಚವನ್ನೂ ರಕ್ಷಣೆಯ ನಿರೀಕ್ಷೆಯೆಂಬ ಶಿರಸ್ತ್ರಾಣವನ್ನೂ ಧರಿಸಿಕೊಂಡು ಸ್ವಸ್ಥಚಿತ್ತರಾಗಿರೋಣ. ಯಾಕೆಂದರೆ ದೇವರು ನಮ್ಮನ್ನು ತನ್ನ ಕೋಪಕ್ಕೆ ಗುರಿಯಾಗಬೇಕೆಂದು ನೇಮಿಸದೆ, ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳಬೇಕೆಂದು ನೇಮಿಸಿದನು. ನಾವು ಎಚ್ಚರವಾಗಿದ್ದರೂ ಸರಿಯೇ, ನಿದ್ರೆಯಲ್ಲಿದ್ದರೂ ಸರಿಯೇ, ತನ್ನ ಜೊತೆಯಲ್ಲೇ ಜೀವಿಸಬೇಕೆಂದು ಆತನು ನಮಗೋಸ್ಕರ ಸತ್ತನು. ಆದುದರಿಂದ ನೀವು ಈಗ ಮಾಡುತ್ತಿರುವ ಪ್ರಕಾರವೇ ಒಬ್ಬರನ್ನೊಬ್ಬರು ಸಂತೈಸಿಕೊಳ್ಳುತ್ತಾ ಒಬ್ಬರ ಭಕ್ತಿಯನ್ನೊಬ್ಬರು ವೃದ್ಧಿಪಡಿಸುತ್ತಾ ಇರ್ರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ಸಭೆಯ ಕುರಿತಾದ ಭೂತ, ವರ್ತಮಾನ, ಭವಿಷ್ಯದ ಪರಿಸ್ಥಿತಿಗಳನ್ನು ನೋಡಿದೆವು. ಕ್ರಿಸ್ತನು ಸಭೆಯನ್ನು ಪ್ರೀತಿಸಿ ಅದಕ್ಕೋಸ್ಕರ ತನ್ನನ್ನೇ ಒಪ್ಪಿಸಿಬಿಟ್ಟನು. ಈಗ ಆತನು ದೇವರ ವಾಕ್ಯದ ನೀರಿನಿಂದ ಅದನ್ನು ಶುದ್ಧಿಗೊಳಿಸುತ್ತಿದ್ದಾನೆ. ಮುಂದಕ್ಕೆ ಸಭೆಯು ಎಲ್ಲ ಪಾಪಗಳಿಂದ ವಿಮುಕ್ತವಾಗಿ ಅಲಂಕೃತಳಾಗಿ ಕ್ರಿಸ್ತನಿಗೆ ಒಪ್ಪಿಸಲ್ಪಡುತ್ತದೆ. ಆಗ ಸಭೆಯು ಪರಿಶುದ್ಧವೂ ದೋಷವಿಲ್ಲದ್ದೂ ಆಗಿರುತ್ತದೆ. ದೇವರಿಗೆ ಮಹಿಮೆಯಾಗಲಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕ್ರಿಸ್ತನ ದೇಹದ ಅಂಗಗಳಾಗಿರುವ ನಾವು ವಿಶ್ವಾಸದ ನಮ್ಮ ಜೀವಿತದಲ್ಲಿ ದೇವರ ವಾಕ್ಯದ ಮೂಲಕ ದಿನಾಲೂ ನಮ್ಮನ್ನು ಶುದ್ಧಿಗೊಳಿಸುತ್ತಾ ವಾಕ್ಯದಿಂದ ತುಂಬಿಸಲ್ಪಟ್ಟವರಾಗಿ ಕ್ರಿಸ್ತನು ಪ್ರತಿಷ್ಠಿಸಿದಂಥ ಜೀವವುಳ್ಳ ಮಾರ್ಗದಲ್ಲಿ ದಿನಾಲೂ ಆತನನ್ನೇ ಹಿಂಬಾಲಿಸುತ್ತಾ ಆತನ ಮಹಿಮೆಗೋಸ್ಕರ ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ನಮ್ಮ ದೇಹವು ದೇವರಿಗೆ ಸೇರಿದವುಗಳು. ಪರಿಶುದ್ಧಾತ್ಮನು ವಾಸಿಸುವಂಥ ಆಲಯವಾಗಿದೆ. ಸಮಾಧಾನದಲ್ಲಿ ಇರಬೇಕೆಂದು ದೇವರನ್ನು ಕರೆದಿದ್ದಾನೆ. ಎಲ್ಲ ಕಾಲದಲ್ಲಿಯೂ ಸಭೆಯು ಕ್ರಿಸ್ತನಲ್ಲಿ ಇರಬೇಕು. ಕ್ರಿಸ್ತನ ಸಭೆಯ ಅಂಗಗಳಾಗಿರುವ ನಾವೆಲ್ಲರೂ ನಮ್ಮನ್ನು ದಿನಾಲೂ ಶುದ್ಧಪಡಿಸಿಕೊಳ್ಳುತ್ತಾ ಪರಿಶುದ್ಧರೂ ಸತ್ಯವಂತರಾಗಿ ಜೀವಿಸೋಣ. ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮವನ್ನು ವೀಕ್ಷಿಸಿ ಇಲ್ಲಿಯವರೆಗೂ ನೀವು ಕರೆ ಮಾಡದೆ ಇರುವುದಾದರೆ ಇವತ್ತೇ ಮಾಡಿರಿ. ದೇವರ ಪ್ರೀತಿ ನೆನಪಿಸಿಕೊಂಡು ಕರೆ ಮಾಡಿರಿ ಮತ್ತು ಇತರರಿಗೆ ಈ ಸೇವೆಯ ಬಗ್ಗೆ ತಿಳಿಸಿರಿ. ಮತ್ತೆ ಸಂಧಿಸೋಣ. ವಂದನೆಗಳು.